ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ವಾಷಿಂಗ್ಟನ್ ಇರ್ವಿಂಗ್ ಅವರ ರಿಪ್ ವ್ಯಾನ್ ವಿಂಕಲ್ ಅಂತಕ್ಕಂತಹ ಬ್ಯೂಟಿಫುಲ್ ಸ್ಟೋರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ. ತುಂಬ ಸಿಂಪಲ್ ಆಗಿರೋ ಸೆಂಟೆನ್ಸ್ಗಳಲ್ಲಿ ಸ್ಟೋರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ನಿಮ್ಮ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇಂಗ್ಲೀಷ್ ಲೆಸನ್ಸ್ಗಳನ್ನು ನೀವು ತುಂಬ ಸುಲಭವಾಗಿ ಇಲ್ಲಿ ಕಲಿಯಲಿಕ್ಕೆ ಸಾಧ್ಯ ಆಗುತ್ತೆ. ಫಸ್ಟ್ ಪಾಯಿಂಟನ್ನು ಗಮನಿಸಿ ವಿದ್ಯಾರ್ಥಿಗಳೇ. Rip Van Winkle is a classic short story by Washington Irving, first published in 1819. 1819ರಲ್ಲಿ ಮೊದಲ ಬಾರಿಗೆ ಈ ಒಂದು ಸ್ಟೋರಿಯನ್ನು ವಾಷಿಂಗ್ಟನ್ ಇರ್ವಿಂಗ್ ಅವರು ಪಬ್ಲಿಷ್ ಮಾಡಿಸ್ತಾರೆ. ಇಟ್ ಈಸ್ ಒನ್ ಆಫ್ ಇರ್ವಿಂಗ್ಸ್ ಮೋಸ್ಟ್ ಫೇಮಸ್ ವರ್ಕ್ಸ್ ಆ್ಯಂಡ್ ಈಸ್ ಕನ್ಸಿಡರ್ಡ್ ಎ ಕ್ಲಾಸಿಕ್ ಆಫ್ ಅಮೇರಿಕನ್ ಲಿಟ್ರೇಚರ್. Through Rip's experiences, Irving captures the spirit of early American society and reflects on the challenges and transformations faced by the nation during its formative years. ನೋಡಿ, ಈ ಒಂದು ಸ್ಟೋರಿಯ ಮುಖ್ಯ ಉದ್ದೇಶ ಅಥವಾ ಥೀಮ್ ಏನಪ್ಪಾ ಅಂದರೆ ಅಮೇರಿಕಾದಲ್ಲಾದಂತಹ ಬದಲಾವಣೆಗಳನ್ನು ಈ ಒಂದು ಸ್ಟೋರಿಯ ಮೂಲಕ ಅವರು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ತಮ್ಮ ಒಂದು ಅನುಭವಗಳನ್ನು ಅವರು ಈ ಒಂದು ಕಥೆಯ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಅಮೇರಿಕನ್ ಸೊಸೈಟಿ ಯಾವ ರೀತಿ ಒಂದು ಟ್ರಾನ್ಸ್ಫಾರ್ಮ್ ಆಯಿತು ಒಂದು 20 ವರ್ಷಗಳ ಅವಧಿಯಲ್ಲಿ ಅಂತಕ್ಕಂಥದ್ದನ್ನು ಸ್ಟೋರಿ ಮೂಲಕ ಅವರು ಕಟ್ಟಿಕೊಡ್ತಾ ಇದ್ದಾರೆ. ಸೆಟ್ ಇನ್ ದ ಲೇಟ್ 18th century ಇನ್ ದ ಕ್ಯಾಟ್ಸ್ಕಿಲ್ ಮೌಂಟೇನ್ಸ್ ಆಫ್ ನ್ಯೂಯಾರ್ಕ್. ಸೊ ಈ ಒಂದು ಪ್ಲೇಸಲ್ಲಿ ನಡೆದಂತಹ ಬದಲಾವಣೆಗಳ ಬಗ್ಗೆ ಅವರು ಡಿಸ್ಕಷನ್ ಮಾಡ್ತಾರೆ. ದ ಸ್ಟೋರಿ ಫಾಲೋಸ್ ದ ಪ್ರೊಟಾಗಿನಿಸ್ಟ್ ಅಂದರೆ ಒಂದು ಕಥೆಯ ಮುಖ್ಯ ಪಾತ್ರ ಅಥವಾ ನಾವು ನಾಯಕ ಅಂತ ಹೇಳ್ಬೋದು. ಇಲ್ಲಿ ರಿಪ್ ವ್ಯಾನ್ ವಿಂಕಲ್ ಈ ಒಂದು ಕಥೆಯ ಮೇನ್ ಕ್ಯಾರೆಕ್ಟರ್ ಆಗಿದ್ದಾರೆ. ಎ ಸಿಂಪಲ್ ಆ್ಯಂಡ್ ಏಮಿಯಬಲ್ ಮ್ಯಾನ್ ಹೂ ಲಿವ್ಸ್ ಇನ್ ಎ ವಿಲೇಜ್ ಎಟ್ ದ ಫೂಟ್ ಆಫ್ ದ ಮೌಂಟೇನ್ಸ್. ಆ ಒಂದು ಮೌಂಟೇನ್ಸ್ಗಳೇನಿದ್ವೋ ಆ ಮೌಂಟೇನ್ಸ್ ಕೆಳಗಡೆ ಇರತಕ್ಕಂತಹ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಕ್ಕಂತಹ ಒಬ್ಬ ಸಿಂಪಲ್ ಪರ್ಸನ್ ಇವನಾಗಿರ್ತಾನೆ. ಏಮಿಯಬಲ್ ಅಂದರೆ ತುಂಬಾ ಫ್ರೆಂಡ್ಲಿ ಅಂತೇಳಿ, ಜನರ ಜೊತೆ ಸುಲಭವಾಗಿ ಬೆರೀತಕ್ಕಂತಹ ವ್ಯಕ್ತಿ ಇವನಾಗಿರ್ತಾನೆ. ರಿಪ್ ಈಸ್ ವೆಲ್ ಲೈಕ್ಡ್ ಬೈ ಹೀಸ್ ನೇಬರ್ಸ್. ಇವನ ನೇಬರ್ಸ್ ಎಲ್ಲರೂ ಕೂಡ ಇವನನ್ನು ತುಂಬ ಇಷ್ಟಪಡ್ತಿರ್ತಾರೆ. ಬಟ್ ಈಸ್ ಆಫನ್ ಕ್ರಿಟಿಸೈಸ್ಡ್ ಬೈ ಹೀಸ್ ವೈಫ್. ಬಟ್ ಇವನ ಹೆಂಡತಿ ಮಾತ್ರ ಯಾವಾಗಲೂ ಕೂಡ ಇವನನ್ನು ಕ್ರಿಟಿಸೈಸ್ ಮಾಡ್ತಾನೆ ಇರ್ತಾಳೆ. ಅವಳ ಹೆಸರನ್ನು ಗಮನಿಸ್ಬೋದು, ಡೇಮ್ ವ್ಯಾನ್ ವಿಂಕಲ್. ಫಾರ್ ಹೀಸ್ ಲೇಜಿನೆಸ್ ಆ್ಯಂಡ್ ಲವ್ ಆಫ್ ಐಡಲ್ನೆಸ್. ಯಾಕೆ ಅವನ ಹೆಂಡತಿ ಇವನನ್ನು ಯಾವಾಗಲೂ ಬೈತಾ ಇದ್ಲು ಅಂದರೆ ಇವನೊಬ್ಬ ತುಂಬಾ ಲೇಜಿಯಾಗಿರ್ತಕ್ಕಂತಹ ಪರ್ಸನ್ ಆಗಿರ್ತಾನೆ. ಇದೇ ಕಾರಣದಿಂದನೇ ಹೆಂಡತಿ ಬೈತಾ ಇರ್ತಾಳೆ. ಮತ್ತು ಐಡಲ್ನೆಸ್ ಅಂದರೂ ಅಷ್ಟೇ, ಲೇಜಿನೆಸ್ ಅಂತಾನೆ, ಏನು ಕೆಲಸ ಮಾಡದೇನೆ ಸುಮ್ಮನೆ ಇರ್ತಕ್ಕಂಥದ್ದು. ಇದರಿಂದಾಗಿ ಅವನ ಹೆಂಡತಿ ಇವನನ್ನು ಯಾವಾಗಲೂ ಬೈತಾ ಇರ್ತಾಳೆ. ಇನ್ನು ಸ್ಟೋರಿನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರಿಪ್ ವ್ಯಾನ್ ವಿಂಕಲ್ ಈಸ್ ಎ ಕೈಂಡ್ ಆ್ಯಂಡ್ ಜೆಂಟಲ್ ಮ್ಯಾನ್. ಮೊದಲಿಗೆ ಹೇಳಿದಾಗ ಇವನೊಬ್ಬ ಕೈಂಡ್ ಮತ್ತು ಜೆಂಟಲ್ ಮ್ಯಾನ್ ಆಗಿದ್ದಾನೆ. He lives in a small village at the foot of the Catskill Mountains in America. He is friendly and helpful to everyone. He loves to play with children and help his neighbors. ಯಾವಾಗಲೂ ಕೂಡ ಇವನು ಮಕ್ಕಳ ಜೊತೆ, ನೋಡಿ ಚಿತ್ರದಲ್ಲಿ ಗಮನಿಸ್ಬೋದು, ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾನೆ. ಹೀಗೆ ಮಕ್ಕಳ ಜೊತೆನೇ ಇವನು ಟೈಮನ್ನು ಸ್ಪೆಂಡ್ ಮಾಡ್ತಾ ಇರ್ತಾನೆ. ಮತ್ತು ಯಾರಿಗಾದ್ರೂ ಏನಾದರೂ ಅವಶ್ಯಕತೆ ಇದೆ ಅಂದರೆ ಅವರಿಗೆ ಸಹಾಯವನ್ನು ಮಾಡ್ತಕ್ಕಂತಹ ಕೆಲಸವನ್ನು ಇವನು ಮಾಡ್ತಾ ಇರ್ತಾನೆ. ಆ ಮೂಲಕ ಸಂತೋಷವನ್ನು ಪಡ್ತಾ ಇರ್ತಾನೆ. ಬಟ್ ರಿಪ್ ಹ್ಯಾಸ್ ಒನ್ ಬಿಗ್ ಪ್ರಾಬ್ಲಮ್. ಹಿ ಡಸ್ ನಾಟ್ ಲೈಕ್ ಟು ವರ್ಕ್. ಮೊದಲಿಗೆ ಹೇಳಿದಾಗೆ ಇವನಿಗಿದ್ದಂತಹ ಒಂದೇ ಒಂದು ಪ್ರಾಬ್ಲಮ್ ಏನಪ್ಪಾ ಅಂದರೆ ಇವನು ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಇಷ್ಟಪಡ್ತಾ ಇರಲಿಲ್ಲ. ಹಿ ಈಸ್ ವೆರಿ ಲೇಜಿ ವಿತ್ ಈಸ್ ಓನ್ ಫಾರ್ಮ್ ಆ್ಯಂಡ್ ಹೋಮ್. ಇವನಿಗೆ ಹೊಲ ಇರುತ್ತೆ, ಮನೆ ಇರುತ್ತೆ, ಬಟ್ ಯಾವುದೇ ಕೆಲಸವನ್ನು ಕೂಡ ಇವನು ಮಾಡ್ತಾ ಇರಲಿಲ್ಲ. ಹಿಸ್ ವೈಫ್ ಡೇಮ್ ವ್ಯಾನ್ ವಿಂಕಲ್ ಈಸ್ ಆ್ಯಂಗ್ರಿ ವಿತ್ ಹಿಮ್ ಬಿಕಾಸ್ ಹಿ ನೆವರ್ ಫಿನಿಷಸ್ ಹಿಸ್ ವರ್ಕ್. ಯಾವುದೇ ಕೆಲಸವನ್ನು ಕೈಗೆ ಎತ್ಕೊಂಡ್ರೂ ಕೂಡ ಇವನು ಯಾವತ್ತೂ ಕೂಡ ಫಿನಿಷ್ ಮಾಡ್ತಾನೆ ಇಲ್ಲ. ಹೀಗಾಗಿ ಇವನ ಹೆಂಡತಿ ಡೇಮ್ ವ್ಯಾನ್ ವಿಂಕಲ್ ಏನಿದ್ಲೋ ಯಾವಾಗಲೂ ಇವನ ಮೇಲೆ ಕೋಪವನ್ನು ಮಾಡ್ಕೊಳ್ತಾ ಇದ್ಲು. ರಿಪ್ ಸ್ಪೆಂಡ್ಸ್ ಮೋಸ್ಟ್ ಆಫ್ ಹಿಸ್ ಟೈಮ್ ಔಟ್ಸೈಡ್. ಸೊ ಹೆಂಡತಿಯ ಬೈಗೊಳಗಳನ್ನು ಕೇಳಲಾರದೇನೆ ಇವನೇನು ಮಾಡ್ತಿದ್ದ ಅಂದರೆ ಮನೆ ಬಿಟ್ಟು ಹೊರಗಡೆನೆ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದ. ಹಿ ಗೋಸ್ ಟು ದ ವಿಲೇಜ್ ಇನ್ ಆ್ಯಂಡ್ ಟಾಕ್ಸ್ ವಿತ್ ಹಿಸ್ ಫ್ರೆಂಡ್ಸ್. ಇನ್ನಂದರೆ ಒಂದು ರೆಸ್ಟೋರೆಂಟ್ ಅಥವಾ ಹೋಟೆಲ್ ಟೈಪ್ ಇರ್ತವೆ. ಸೊ ಅಲ್ಲಿಗೆ ಹೋಗಿ ತನ್ನ ಗೆಳೆಯರ ಜೊತೆ ಇವನೇನು ಮಾಡ್ತಾ ಇರ್ತಾನೆ, ಸಮಯವನ್ನು ಯಾವಾಗಲೂ ಸ್ಪೆಂಡ್ ಮಾಡ್ತಾ ಇರ್ತಾನೆ, ಮನೆಯಲ್ಲಿ ಇರ್ತಾ ಇರಲಿಲ್ಲ. ಲಿಸನ್ ಟು ಓಲ್ಡ್ ಸ್ಟೋರೀಸ್ ಆ್ಯಂಡ್ ಜೋಕ್ಸ್. ಯಾವಾಗಲೂ ಚಿಕ್ಕ ಮಕ್ಕಳ ಥರ ಕಥೆಗಳನ್ನ ಕೇಳ್ತಕ್ಕಂಥದ್ದು, ಜೋಕ್ ಮಾಡ್ತಕ್ಕಂಥದ್ದು, ಇಂತಹ ಹವ್ಯಾಸದಲ್ಲಿ ಇವನು ತೊಡಗಿರ್ತಾನೆ. ಹಿ ಡಸ್ ನಾಟ್ ಕೇರ್ ಅಬೌಟ್ ಹೀಸ್ ರೆಸ್ಪಾನ್ಸಿಬಿಲಿಟೀಸ್. ಎಲ್ಲ ಜವಾಬ್ದಾರಿಗಳನ್ನು ಇವನು ಮರೆತು ಬಿಟ್ಟಿರ್ತಾನೆ. ಹಿಸ್ ಫಾರ್ಮ್ ಬಿಕಮ್ಸ್ ವೀಕ್. ಇವನ ಒಂದು ಲ್ಯಾಂಡ್ ಏನಿರುತ್ತೋ ಅಂದರೆ ಕೃಷಿ ಭೂಮಿ ಅದು ವೀಕ್ ಆಗ್ತಾ ಹೋಗುತ್ತೆ, ಹಾಳಾಗಿ ಹೋಗಿರುತ್ತೆ. ಹಿಸ್ ಹೌಸ್ ಈಸ್ ಬ್ರೋಕನ್. ಮನೇನೂ ಕೂಡ ಬ್ರೋಕನ್ ಆಗಿರುತ್ತೆ. ಹಿಸ್ ವೈಫ್ ಕೀಪ್ಸ್ ಸ್ಕೋಲ್ಡಿಂಗ್ ಹಿಮ್ ಎವ್ರಿ ಡೇ. ಪ್ರತಿನಿತ್ಯನೂ ಕೂಡ ಇವನ ಹೆಂಡತಿ ಇವನನ್ನು ಬೈತಾನೇ ಇರ್ತಾಳೆ. ಚಿತ್ರದಲ್ಲಿ ಗಮನಿಸ್ಬೋದು ಅವನ ಹೆಂಡತಿ ಯಾವ ರೀತಿ ಅರಸ್ತಾ ಇದ್ದಾಳೆ. ಬಟ್ ವಿಂಕಲ್ ಕಿವಿಯನ್ನು ಮುಚ್ಕೊಂಡು ಹೊರಡ್ತಾ ಇದ್ದಾನೆ ಮನೆಯಿಂದ. ರಿಪ್ ಫೀಲ್ಸ್ ಟಯರ್ಡ್ ಆಫ್ ಹರ್ ಆ್ಯಂಗರ್ ಆ್ಯಂಡ್ ವಾಂಟ್ಸ್ ಪೀಸ್. ಸೊ ಈ ರೀತಿ ಹೆಂಡತಿ ಯಾವಾಗಲೂ ಏನು ಕೂಗ್ತಾ ಇದ್ಲೋ, ಬೈತಾ ಇದ್ಲೋ, ಅದರಿಂದ ತುಂಬಾ ಬೇಸರ ಆಗುತ್ತೆ.
ಮನಸ್ಸಿಗೆ ಸ್ವಲ್ಪ ಶಾಂತಿ ಬೇಕು ಅಂತೇಳಿ ಇವನಿಗೆ ಅನಿಸುತ್ತೆ. ಒನ್ ಡೇ ರಿಪ್ ವಾಕ್ಸ್ ಇನ್ ಟು ದ ಮೌಂಟೇನ್ಸ್ ವಿತ್ ಹಿಸ್ ಡಾಗ್. ಒಂದು ಬೆಟ್ಟ ಇರುತ್ತೆ ಅವರ ಹಳ್ಳಿಯಲ್ಲಿ ಪಕ್ಕದಲ್ಲಿ. ಸೊ ಇವನೇನು ಮಾಡ್ತಾನೆ, ಇವನ ನಾಯಿ ಆಗಿರ್ತಕ್ಕಂತಹ ಊಲ್ಫ್ ಅಂತೇಳಿ ಅದರ ಹೆಸರನ್ನು ಇಟ್ಟಿರ್ತಾನೆ. ಚಿತ್ರದಲ್ಲಿ ಗಮನಿಸ್ಬೋದು ನೀವು. ಆ ನಾಯಿಯ ಜೊತೆ ಇವನೇನು ಮಾಡ್ತಾನೆ, ಆ ಬೆಟ್ಟಗಳ ಕಡೆ ನಡ್ಕೊಂಡು ಹೋಗ್ತಾನೆ. ಆನ್ ದ ವೇ ಹಿ ಮೀಟ್ಸ್ ಎ ಸ್ಟ್ರೇಂಜ್ ಮ್ಯಾನ್ ಕ್ಯಾರಿಂಗ್ ಎ ಕೆಗ್. ಸೊ ಒಂದು ಕೆಗ್ ಅಂದರೆ ಒಂದು ರಮ್ ಅಥವಾ ವಿಸ್ಕಿಯನ್ನು ಕ್ಯಾರಿ ಮಾಡ್ತಕ್ಕಂತಹ ಒಂದು ಬಾಕ್ಸ್ ಆಗಿರುತ್ತೆ. ಆ ಒಂದು ಬಾಕ್ಸನ್ನು ಹಿಡಿದುಕೊಂಡು ಒಬ್ಬ ವ್ಯಕ್ತಿಯಲ್ಲಿ ಹೋಗ್ತಕ್ಕಂಥದ್ದನ್ನು ಇವನು ಗಮನಿಸ್ತಾನೆ. ದ ಮ್ಯಾನ್ ಆಸ್ಕ್ಸ್ ರಿಪ್ ಫಾರ್ ಹೆಲ್ಪ್. ಸೊ ಆ ವ್ಯಕ್ತಿ ಸಹಾಯಕ್ಕಾಗಿ ಕೇಳ್ತಾನೆ. ರಿಪ್ ಫಾಲೋಸ್ ಹಿಮ್ ಟು ಎ ಸ್ಮಾಲ್ ವ್ಯಾಲಿ. ಸೊ ಅವನಿಗೆ ಸಹಾಯ ಮಾಡೋ ಉದ್ದೇಶದಿಂದ ಆ ಒಂದು ವ್ಯಾಲಿ ಕಡೆ ಅಂದರೆ ಕಣಿವೆ ಕಡೆ ಇವನು ನಡೆದುಕೊಂಡು ಹೋಗ್ತಾನೆ ಆ ವ್ಯಕ್ತಿಯ ಜೊತೆ. ದೇರ್ ಹಿ ಸೀಸ್ ಮೋರ್ ಸ್ಟ್ರೇಂಜ್ ಮ್ಯಾನ್. ಅಲ್ಲಿ ಏನೊಬ್ಬ ವ್ಯಕ್ತಿ ಸ್ಟ್ರೇಂಜ್ ವ್ಯಕ್ತಿ ಸಿಕ್ಕಿದ್ನೋ ಅದೇ ರೀತಿ ಅನೇಕ ವ್ಯಕ್ತಿಗಳು ಅಲ್ಲೂ ಕೂಡ ಇರ್ತಾರೆ. ಚಿತ್ರದಲ್ಲಿ ಗಮನಿಸಬಹುದು ನೀವು. ದೇ ಆರ್ ಕ್ವೈಟ್, ಸೀರಿಯಸ್ ಆ್ಯಂಡ್ ಡ್ರೆಸ್ಡ್ ಇನ್ ಓಲ್ಡ್ ಫ್ಯಾಷನ್ಡ್ ಕ್ಲಾತ್ಸ್. ಅವರೆಲ್ಲರೂ ಕೂಡ ನೋಡಲಿಕ್ಕೆ ಪ್ರಶಾಂತವಾಗಿ ಸುಮ್ಮನೆ ಶಾಂತವಾಗಿ ಇರ್ತಾರೆ. ತುಂಬ ಸೀರಿಯಸ್ ಫೇಸನ್ನು ಹೊಂದಿರ್ತಾರೆ ಮತ್ತು ಹಳೇ ಕಾಲದ ಒಂದು ಬಟ್ಟೆಗಳನ್ನು ಧರಿಸಿರ್ತಾರೆ. ದೇ ಆರ್ ಪ್ಲೇಯಿಂಗ್ 9 pins, ಎ ಕೈಂಡ್ ಆಫ್ ಬೌಲಿಂಗ್ ಗೇಮ್. ಚಿತ್ರದಲ್ಲಿ ಗಮನಿಸ್ಬೋದು, ಅವರು ಆಟವನ್ನು ಆಡ್ತಾ ಇದ್ದಾರೆ. ಆ ಗೇಮ್ ಹೆಸರು ಏನಪ್ಪ ಅಂದರೆ 9 pins ಅಂತೇಳಿ ಒಂದು ಬೌಲಿಂಗ್ ಗೇಮ್ ಆಗಿರುತ್ತೆ. ದ ಸೌಂಡ್ ಆಫ್ ದ ಗೇಮ್ ಇಕೋಸ್ ಲೈಕ್ ಥಂಡರ್ ಇನ್ ದ ಮೌಂಟೇನ್ಸ್. ಅವ್ರು ಆಟ ಆಡ್ತಕ್ಕಂತಹ ಸೌಂಡ್ ಯಾವ ರೀತಿ ಇತ್ತು ನೋಡಿ. ಥಂಡರ್ ಅಂದರೆ ಗುಡುಗು ಅಂತೇಳಿ. ಸೊ ಗುಡುಗಿನ ರೂಪದಲ್ಲಿ ಆ ಒಂದು ಮೌಂಟೇನ್ಸಿಂದ ಅದು ಪ್ರತಿಧ್ವನಿಸ್ತಾ ಇತ್ತು. ಆ ರೀತಿಯ ಒಂದು ಸೌಂಡ್ ಆ ಒಂದು ಆಟದಿಂದ ಹೊರಡ್ತಾ ಇತ್ತು. ದ ಮೆನ್ ಇನ್ವೈಟ್ ರಿಪ್ ಟು ಡ್ರಿಂಕ್ ಫ್ರಾಮ್ ದ ಕೆಗ್. ಸೊ ಅವರು ಕೂಡ ಏನು ಆ ಕೆಗ್ಗಲ್ಲಿ ಏನು ಕುಡಿಲಿಕ್ಕೆ ಇರತಕ್ಕಂತಹ ಒಂದು ವೈನ್ ಡ್ರಿಂಕ್ಸ್ ಇರುತ್ತೋ ಅದನ್ನು ಇವನಿಗೂ ಕೂಡ ಕೊಡ್ತಾರೆ. ದ ಡ್ರಿಂಕ್ ಈಸ್ ವೆರಿ ಸ್ಟ್ರಾಂಗ್. ರಿಪ್ ಕೀಪ್ಸ್ ಡ್ರಿಂಕಿಂಗ್ ಅಗೇನ್ ಆ್ಯಂಡ್ ಅಗೇನ್. ಸೂನ್ ಹಿ ಫಾಲ್ಸ್ ಇನ್ ಟು ಎ ಡೀಪ್ ಸ್ಲೀಪ್. ಸೊ ರಿಪ್ ಏನು ಮಾಡ್ತಾನೆ, ಅವ್ರು ಏನು ಆಫರ್ ಮಾಡ್ತಾರೋ ಆ ಒಂದು ಡ್ರಿಂಕನ್ನು ಇವನು ಕೂಡ ಕುಡಿತಾನೆ. ತುಂಬಾ ಕುಡಿತಾನೆ ಅಂತ ಹೇಳ್ಬೋದು. ಕುಡಿದವನು ಏನಾಗ್ತಾನೆ, ಫಾಲ್ಸ್ ಇನ್ ಟು ಎ ಡೀಪ್ ಸ್ಲೀಪ್. ವೆನ್ ರಿಪ್ ವೇಕ್ಸ್ ಅಪ್ ಎವ್ರಿಥಿಂಗ್ ಹ್ಯಾಸ್ ಚೇಂಜ್ಡ್. ಸೊ ಇವನು ಚಿರನಿದ್ರೆಗೆ ಅಂದರೆ ಚಿರನಿದ್ರೆ ಅಲ್ಲ, ತುಂಬ ಹೊತ್ತು ನಿದ್ದೆಗೆ ಜಾರಿರ್ತಾನೆ. ಎದ್ದು ತುಂಬ ವರ್ಷಗಳ ಕಾಲ ಮುಂದೆ ಗೊತ್ತಾಗುತ್ತೆ ನಿಮಗೆ. ಎದ್ದು ನೋಡ್ತಾನೆ, ಅವನ ಸುತ್ತಮುತ್ತ ಇರತಕ್ಕಂಥ ಪ್ರತಿಯೊಂದು ಕೂಡ ಚೇಂಜ್ ಆಗಿ ಹೋಗಿರುತ್ತೆ. ಹಿಸ್ ಗನ್ ಈಸ್ ಓಲ್ಡ್ ಆ್ಯಂಡ್ ರಸ್ಟಿ. ಅವನ ಬಳಿ ಇದ್ದಂತಹ ಗನ್ ಏನಿತ್ತೋ ತುಕ್ಕು ಹಿಡಿದು ಬಿಟ್ಟಿರುತ್ತೆ. ಹಿಸ್ ಡಾಗ್ ಈಸ್ ಗಾನ್. ಅವನ ನಾಯಿ ಇತ್ತಲ್ವಾ, ಅದು ಪಕ್ಕದಲ್ಲಿ ಇರಲಿಲ್ಲ. ನೋಡ್ತಾನೆ ಎಲ್ಲ ಕಡೆ, ನಾಯಿ ಕಾಣಿಸ್ಕೊಳ್ಳೋದಿಲ್ಲ. ಹಿ ಫೀಲ್ಸ್ ವೀಕ್ ಆ್ಯಂಡ್ ಕನ್ಫ್ಯೂಸ್ಡ್. ತುಂಬಾನೇ ದುರ್ಬಲ ಆಗಿದ್ದೀನಿ ಅಂತ ಅನ್ನಿಸ್ಲಿಕ್ಕೆ ತೊಡಗುತ್ತೆ ಮತ್ತು ತುಂಬಾನೇ ಕನ್ಫ್ಯೂಸ್ ಆಗ್ತಾನೆ ಇವನು. ಹಿ ವಾಕ್ಸ್ ಬ್ಯಾಕ್ ಟು ಹಿಸ್ ವಿಲೇಜ್. ಸೊ ಎದ್ದವನು ಆ ನಾಯಿ ನೋಡ್ತಾನೆ, ಇರೋದಿಲ್ಲ. ಅವನೇ ನಡ್ಕೊಂಡು ತನ್ನ ಹಳ್ಳಿ ಕಡೆ ಹೋಗ್ತಾನೆ. ಬಟ್ ದ ವಿಲೇಜ್ ಲುಕ್ಸ್ ಡಿಫ್ರೆಂಟ್. ಹಳ್ಳಿಗೆ ಹೋಗಿ ನೋಡ್ತಾನೆ, ಹಳ್ಳಿ ವಿಚಿತ್ರವಾಗ್ಬಿಟ್ಟಿದೆ. ತಾನು ಮೊದಲಿಗಿದ್ದಂತಹ ಹಳ್ಳಿ ಈಗ ಕಾಣಿಸ್ತಾ ಇಲ್ಲ. ದ ಹೌಸಸ್ ಆರ್ ನ್ಯೂ. ಮನೆಗಳೆಲ್ಲ ಹೊಸದಾಗಿದ್ದಾವೆ. ದ ಪೀಪಲ್ ವೇರ್ ಡಿಫ್ರೆಂಟ್ ಕ್ಲಾತ್ಸ್. ಜನಗಳು ಬಟ್ಟೆಗಳನ್ನು ಬೇರೆ ಬೇರೆ ರೀತಿಯ ಬಟ್ಟೆಗಳನ್ನು ಧರಿಸಿದ್ದಾರೆ. ರಿಪ್ ಡಸ್ ನಾಟ್ ರಿಕಾಗ್ನೈಸ್ ಎನಿವನ್. ಮತ್ತು ಸುತ್ತಮುತ್ತ ಇರತಕ್ಕಂತಹ ಜನಗಳು ಇವನಿಗೆ ಗೊತ್ತೇ ಆಗ್ತಾ ಇಲ್ಲ. ನೋಡಿ, ಅದೇ ಊರಿನವನು ಅಂದರೆ ಎಲ್ಲ ಜನಗಳನ್ನು ಗುರುತಿಸಬೇಕಾಗಿತ್ತು. ಬಟ್ ಯಾರೊಬ್ಬರು ಕೂಡ ಇವನಿಗೆ ಇವ್ರು ಯಾರು ಅಂತಕ್ಕಂಥದ್ದು ತಿಳಿಯೋದೇ ಇಲ್ಲ. ವೆನ್ ಹಿ ಸ್ಪೀಕ್ಸ್ ಪೀಪಲ್ ಸ್ಟೇರ್ ಎಟ್ ಹಿಮ್. ಹಿ ಲರ್ನ್ಸ್ ದ್ಯಾಟ್ ಮೆನಿ ಇಯರ್ಸ್ ಹ್ಯಾವ್ ಪಾಸ್ಟ್. ಸೊ ಜನಗಳ ಜೊತೆ ಮಾತನಾಡ್ತಾನೆ, ಅವನಿಗೆ ಅರ್ಥ ಆಗುತ್ತೆ ಅನೇಕ ವರ್ಷಗಳೇ ಉರುಳಿ ಹೋಗಿದ್ದಾವೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ತಾನೆ. ಹಿಸ್ ಬ್ಯಾಡ್ ಈಸ್ ಲಾಂಗ್ ಆ್ಯಂಡ್ ವೈಟ್. ಇವನ ಗಡ್ಡ ಚಿತ್ರದಲ್ಲಿ ಗಮನಿಸ್ಬೋದು. ಅವನ ಬ್ಯಾರ್ಡ್ ಏನಿತ್ತೋ, ಗಡ್ಡ ಏನಿತ್ತೋ ತುಂಬಾ ಲಾಂಗ್ ಆಗಿ ಬೆಳೆದಿರುತ್ತೆ ಮತ್ತು ವೈಟ್ ಆಗಿ ಹೋಗಿರುತ್ತೆ. ಅಂದರೆ ಇವನು ವಯಸ್ಸಾಗಿರೋ ವ್ಯಕ್ತಿ ಆಗಿಬಿಟ್ಟಿದ್ದಾನೆ. ರಿಪ್ ಡಿಸ್ಕವರ್ಸ್ ದ ಶಾಕಿಂಗ್ ಟ್ರೂತ್. ಹಿ ಹ್ಯಾಸ್ ಸ್ಲೆಪ್ಟ್ ಫಾರ್ 20 years. ನೋಡಿ, ಈ ಒಂದು 20 ವರ್ಷಗಳ ಕಾಲ ಅವನು ಏನು ಮಾಡಿದ್ದ ಅಂದರೆ, ಅಲ್ವೇನು ಮಲಗಿದ್ನಲ್ವಾ, ಆ ಒಂದು ಡ್ರಿಂಕ್ಸನ್ನು ಕುಡಿದು 20 ವರ್ಷ ಕಳೆದು ಹೋಗಿಬಿಟ್ಟಿದ್ದೇವೆ. ಅವನಿಗೆ ಅರ್ಥ ಆಗುತ್ತೆ. ಆ ಮೂಲಕ ಅವನಿಗೆ ತುಂಬಾ ಶಾಕ್ ಆಗುತ್ತೆ. ರಿಪ್ ಆಸ್ಕ್ಸ್ ಅಬೌಟ್ ಹಿಸ್ ವೈಫ್ ಆ್ಯಂಡ್ ಫ್ರೆಂಡ್ಸ್. ತನ್ನ ಗೆಳೆಯರಿಗೋಸ್ಕರ, ತನ್ನ ಹೆಂಡತಿಗೋಸ್ಕರ ವಿಚಾರಣೆ ಮಾಡ್ತಾನೆ ಇವನು. ಹಿ ಫೈಂಡ್ಸ್ ಔಟ್ ದ್ಯಾಟ್ ಹಿಸ್ ವೈಫ್ ಹ್ಯಾಸ್ ಡೈಡ್ ಆ್ಯಂಡ್ ಮೆನಿ ಆಫ್ ಹಿಸ್ ಓಲ್ಡ್ ಫ್ರೆಂಡ್ಸ್ ಆರ್ ಗಾನ್. ಸೊ ಇವನ ಹೆಂಡತಿ ಸತ್ತಿರೋದಾಗಿ ಮತ್ತು ಇವನ ಫ್ರೆಂಡ್ಸ್ ಕೂಡ ಎಲ್ಲೆಲ್ಲೋ ಹೋಗಿರೋದಾಗಿ, ಕೆಲವೊಬ್ಬರು ತೀರ್ಕೊಂಡಿರೋದಾಗಿ ಇವನಿಗೆ ಅರ್ಥ ಆಗುತ್ತೆ. ಅಮೇರಿಕಾ ಹ್ಯಾಸ್ ಆಲ್ಸೋ ಚೇಂಜ್ಡ್. ಅಮೇರಿಕನು ಕೂಡ ತುಂಬ ಬದಲಾಗಿ ಬಿಟ್ಟಿದೆ. ಬಿಫೋರ್ ರಿಪ್ ಸ್ಲೆಪ್ಟ್ ಇಟ್ ವಾಸ್ ಎ ಬ್ರಿಟಿಷ್ ಕಾಲೋನಿ. ಸೊ ಇವನು ನಿದ್ದೆಗೆ ಜಾರೋದಕ್ಕಿಂತ ಮೊದಲು ಆ ಒಂದು ಅಮೇರಿಕ ಬ್ರಿಟಿಷರ ಒಂದು ಕಾಲೋನಿ ಆಗಿರುತ್ತೆ. ನೌ ಇಟ್ ಈಸ್ ಆನ್ ಇಂಡಿಪೆಂಡೆಂಟ್ ಕಂಟ್ರಿ. ಬಟ್ ಈಗ ಅಮೇರಿಕಾಗೆ ಸ್ವಾತಂತ್ರ್ಯ ಸಿಕ್ಕಿರ್ತಕ್ಕಂಥದ್ದು. ಪೀಪಲ್ ಟಾಕ್ ಅಬೌಟ್ ಪಾಲಿಟಿಕ್ಸ್, ಎಲೆಕ್ಷನ್ಸ್ ಆ್ಯಂಡ್ ಫ್ರೀಡಮ್. ಜನಗಳೆಲ್ಲರೂ ಕೂಡ ರಾಜಕೀಯದ ಬಗ್ಗೆ ಮಾತಾಡ್ತಾರೆ, ಎಲೆಕ್ಷನ್ ಬಗ್ಗೆ ಮಾತಾಡ್ತಾರೆ, ಸ್ವಾತಂತ್ರ್ಯದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ರಿಪ್ ಈಸ್ ಕನ್ಫ್ಯೂಸ್ಡ್ ಬಟ್ ಸ್ಲೋಲಿ ಅಂಡರ್ಸ್ಟ್ಯಾಂಡ್ಸ್. ಅವ್ನಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಆರಂಭದಲ್ಲಿ, ಬಟ್ ನಿಧಾನಕ್ಕೆ ಅವನು ಅರ್ಥವನ್ನು ಮಾಡ್ಕೊಳ್ತಾನೆ. ರಿಪ್ ಫೈನಲಿ ಮೀಟ್ಸ್ ಹಿಸ್ ಡಾಟರ್. ಶಿ ಈಸ್ ಗ್ರೋನ್ ಅಪ್ ಆ್ಯಂಡ್ ಹ್ಯಾಸ್ ಎ ಫ್ಯಾಮಿಲಿ.
ಕೊನೆಗೂ ಕೂಡ ತನ್ನ ಮಗಳನ್ನ ಇವನು ಭೇಟಿ ಆಗ್ತಾನೆ. ಅವಳು ತುಂಬಾ ಬೆಳೆದು ದೊಡ್ಡವಳಾಗಿರ್ತಾಳೆ. ಅದ್ರ ಜೊತೆಗೆ ಅವಳದೇ ಆಗಿರ್ತಕ್ಕಂತಹ ಒಂದು ಕುಟುಂಬ ಕೂಡ ಇರುತ್ತೆ. ಶಿ ವೆಲ್ಕಮ್ಸ್ ಹರ್ ಫಾದರ್ ಅಂಡ್ ಗಿವ್ಸ್ ಹಿಮ್ ಎ ಪ್ಲೇಸ್ ಟು ಲಿವ್. ಸೊ ಇವನು ತನ್ನ ತಂದೆ ಅಂತ ಅವಳಿಗೆ ಯಾವಾಗ ಅರ್ಥ ಆಗುತ್ತೋ ತಂದೆಯನ್ನ ತನ್ನ ಮನೆಗೆ ಇವಳು ಕರೀತಾಳೆ ಮತ್ತು ತನ್ನ ಮನೆಯಲ್ಲೇ ವಾಸ ಮಾಡೋ ರೀತಿಲಿ ಕೇಳ್ಕೊಳ್ತಾಳೆ. ರಿಪ್ ಈಸ್ ನೌ ಫ್ರೀ, ನೋ ಒನ್ ಸ್ಕೋಲ್ಸ್ ಹಿಮ್ ಎನಿಮೋರ್. ಈಗ ಯಾರು ಕೂಡ ಇವನನ್ನ ಬೈತಕ್ಕಂಥವ್ರಿಲ್ಲ, ಇವನಿಗೆ ಒಂದು ಸ್ವಾತಂತ್ರ್ಯನೇ ಸಿಕ್ಕಿದೆ ಅಂತ ಹೇಳ್ಬೋದು. ಹಿ ಸ್ಪೆಂಡ್ಸ್ ಹಿಸ್ ಡೇಸ್ ಟೆಲಿಂಗ್ ದ ಸ್ಟೋರಿ ಆಫ್ ಹಿಸ್ ಲಾಂಗ್ ಸ್ಲೀಪ್ ಟು ಅದರ್ಸ್. ಇವನು ಆ ಒಂದು ಗುಡ್ಡಕ್ಕೆ ಹೋಗಿ ಮೌಂಟೇನ್ಸ್ಗೆ ಹೋಗಿರ್ತಾನಲ್ವಾ, ಅಲ್ಲಿ ಹೋಗಿ ಆದಂತಹ ಘಟನೆಯನ್ನ ಜನಗಳ ಜೊತೆ ಶೇರ್ ಮಾಡ್ಕೊಳ್ತಾನೆ. ಹಿ ಬಿಕಮ್ಸ್ ಎ ಲೋಕಲ್ ಲೆಜೆಂಡ್ ಇನ್ ದ ವಿಲೇಜ್. ಸೊ ಇವನೊಬ್ಬ ಫೇಮಸ್ ವ್ಯಕ್ತಿಯಾಗಿ ಆ ಒಂದು ಲೋಕಲ್ ಪ್ಲೇಸಲ್ಲಿ ಕಾಣಿಸ್ಕೊಳ್ತಾನೆ. ವಿದ್ಯಾರ್ಥಿಗಳೇ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬೇರೆ ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಟೈಟಲ್ ಮತ್ತು ರೈಟರ್ ನೇಮ್ ಎರಡನ್ನೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ವಿದ್ಯಾರ್ಥಿಗಳೇ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಅಂಡ್ ಆಲ್ ದ ಬೆಸ್ಟ್.